ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರು ಕಮೆಂಟು ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ 2 ಇಂಗ್ರೀಡಿಯೆಂಟ್ ಬಿಟ್ಟು ಇನ್ನೆಲ್ಲ ಮನೆಯಲ್ಲೇ ಇರೋದು. ಈ 2 ಇಂಗ್ರೀಡಿಯೆಂಟ್ನ ನಾವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಯೂಸಲಿ ಪುಟಾಣಿ, ಬೆಲ್ಲ, ಕಾಯಿ, ಎಳ್ಳು ಇದೆಲ್ಲನೂ ಮನೆಯಲ್ಲೇ ಇರುತ್ತೆ. ಕಡಲೆ ಬೀಜ ಅಂತೂ ಇದ್ದೇ ಇರುತ್ತೆ. ಮನೇಲಿ ಇರೋ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಆರಾಮಾಗಿ ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡ್ಕೋಬೋದು. ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಅರ್ಧ ಹೋಳಿಗೆ ತೊಗೊತಾ ಇದ್ದೇನೆ. ಜಾಸ್ತಿ ಮಾಡೋರಾದರೆ 1 ಹೋಳಿಗೆ 2 ಹೋಳಿಗೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಅರ್ಧ ತೊಗೊತಾ ಇದ್ದೀನಿ. ಅರ್ಧ ತೊಗೊಂಡು ನೋಡಿ, ನಾನು ಈ ಥರ ನೀಟಾಗಿ ಮೇಲಿನ ಸಿಪ್ಪೆನ ತಗೊತಾ ಇದ್ದೇನೆ. ಕರಿ ಸಿಪ್ಪೆ ತೆಗೆಯೋದಿರುತ್ತಲ್ಲ ಅದರಿಂದ ತೆಗಿತಾ ಇದ್ದೇನೆ. ಕಾಯಿ ಹರಿಯೋದಿರುತ್ತಲ್ಲ ಅದರಿಂದನೂ ತುರ್ಕೊಂಡು ಪೂರ್ತಿ ಸುತ್ತಲಿಗೂ ತುರ್ಕೊಳ್ಬೋದು. ಅದು ಈಸಿಯಾಗಿರುತ್ತೆ. ಇದು ಕಷ್ಟ ಅನ್ನೋರು ಇಲ್ಲ ಇದೇ ಥರನೇ ತಕ್ಕೋಬೋದು. ಸ್ವಲ್ಪ ಮಾಡೋರಾದರೆ ಇದೇ ಬೆಟರು. ಆರಾಮಾಗಿ ಇದನ್ನು ತರಕಾರಿ ಸಿಪ್ಪೆನ ಹೇಗೆ ತೆಗಿತೀವೋ ಹಂಗೆ ಇದನ್ನು ತಗೋಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಜಾಸ್ತಿ ಏನು ಬರಲ್ಲ, ನೀಟಾಗಿ ಮೇಲಿನ ಸಿಪ್ಪೆನೇ ಬರುತ್ತೆ. ಆಮೇಲೆ ಇದನ್ನು ನಾವು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇದನ್ನು ಒಣಸೋಕ್ಕಿಡಬೇಕು. 1 ದಿನನಾದರೂ ಒಣಗಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಹಿಡಿದ್ಬಿಟ್ಟು ಕೊಬ್ಬರಿನ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜು, ಅಂದರೆ ತೀರ ದಪ್ಪಗೂ ಅಲ್ಲ ತೀರ ಚಿಕ್ಕಕ್ಕೂ ಅಲ್ಲ, ಆ ಹದದಲ್ಲಿ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೂ ಆಗುತ್ತೆ. ಇದಕ್ಕೂ ಚಿಕ್ಕಕ್ಕೆ ಬೇಕು ಅಂದರೆ ಚಿಕ್ಕಕ್ಕೆ ಸಹ ಕಟ್ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಎಲ್ಲವನ್ನೂ ನಾನು ಸಮ ಪ್ರಮಾಣದಲ್ಲೇ ತೊಗೊತಾ ಇದ್ದೀನಿ. ಕಡಲೆ ಬೀಜ ನೀಟಾಗಿ ಹುರ್ಕೋಬೇಕು, ಇಲ್ಲ ತೀರೋಗೋ ಚಾನ್ಸಸ್ ಇರುತ್ತೆ. ಒಂದು ಕಬ್ಬಿಣದ ಬಾಣಲಿ ಅಥವಾ ಕಬ್ಬಿಣದ ಹಂಚಿ ಇಟ್ಕೊಂಡ್ರೆ ಕಡಲೆ ಬೀಜನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕೈ ಆಡಿಸ್ತಾನೇ ಇರಬೇಕು. ನೋಡಿ ಈ ಥರ ಆದಮೇಲೆ ನಾವು ತೆಗಿಬೋದು. ತೆಗೆದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಸಿಪ್ಪೆ ಬಿಡ್ಸೋಕ್ಕೆ ಬರುತ್ತೆ. ಆವಾಗಲೇ ಸಿಪ್ಪೆ ಬಿಡ್ಸೋಕೆ ಹೋದರೆ ಬರೋದಿಲ್ಲ. ನೋಡಿ ಈಸಿಯಾಗಿ ಕೈಯಲ್ಲೇ ಸಿಪ್ಪೆನ ಈ ಥರ ಬಿಡಿಸ್ಕೋಬೋದು. ಸಿಪ್ಪೆನ ನೀಟಾಗಿ ಕೈಯಲ್ಲೇ ಜಾಸ್ತಿ ಮಾಡೋರೆಲ್ಲ ಕೈಯಲ್ಲೇ ಬಿಡ್ಸೋಕ್ಕಾಗಲ್ಲ. ಇದಕ್ಕೆ ಸಮ್ ಟೆಕ್ನಿಕ್ ಇದಾವೆ, ಅದನ್ನ ಯೂಸ್ ಮಾಡಿಬಿಟ್ಟು ಇದನ್ನು ನೀಟಾಗಿ 2 ಹೋಳಾಗಿ ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಇಂಗ್ರೀಡಿಯೆಂಟು ಸಮ ಪ್ರಮಾಣದಲ್ಲಿ ತೊಗೊತಾ ಇದ್ದೇನೆ. ಕಡಲೆ ಬೀಜನ ಮೊದಲಿಗೆ ಹಾಕ್ಕೊತಾ ಇದ್ದೇನೆ. ಕಡಲೆ ಬೀಜ ನೀಟಾಗಿ ಹುರ್ಕೊಂಡಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಬೆಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ಹಾಕ್ಕೊತಾ ಇದ್ದೇನೆ. ಹಾಗೆಯೇ ಎಳ್ಳನ್ನು ಸಹ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೇನೆ. ಎಳ್ಳನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಕೊಬ್ಬರಿ ಹಾಕ್ಕೊತಾ ಇದ್ದೇನೆ. ಇದೆಲ್ಲನೂ ಸಹ ಸಮ ಪ್ರಮಾಣದಲ್ಲೇ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಪುಟಾಣಿ ಹಾಕ್ಕೊತಾ ಇದ್ದೇನೆ. ಪುಟಾಣಿನೂ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಇಲ್ಲ ಹಾಗೆಯೇ ಹಾಕ್ಕೋಬೋದು. ಹಾಗೆಯೇ ಇದು ನೋಡಿ ಸ್ವೀಟು ಜೀರಿಗೆದು ಇರುತ್ತಲ್ಲ ಅದು ಸಹ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲಿ ಬೇಕಾದ್ರೆ ಹಾಕ್ಕೋಬೋದು, ಬೇಡದಿಲ್ಲ. ಆಮೇಲೆ ಸಂಕ್ರಾಂತಿ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದು ಸಹ ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇದೆಲ್ಲ ಇಂಗ್ರೀಡಿಯೆಂಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಎಲ್ಲನೂ ಮಿಕ್ಸ್ ಆಗಬೇಕು. ಹಾಗೆ ಬಿಟ್ಟರೆ ನಾವು ಹಾಕಿದಂಗೆ ಉಳ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಳ್ಳೆಲ್ಲನೂ ಎಷ್ಟೇ ಮಿಕ್ಸ್ ಮಾಡಿದರೂ ಅದು ಸಣ್ಣಕ್ಕಿರುತ್ತಲ್ಲ ಅದು ಕೆಳಗೆ ಉಳ್ಕೊಬಿಡುತ್ತೆ. ಎಷ್ಟು ಈಸಿ ಇದೆ ಅಲ್ಲ ಮನೇಲಿ ಎಳ್ಳು ಬೆಲ್ಲ ಮಾಡೋದು. ಮನೇಲಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಬಿಟ್ಟು ಎಳ್ಳು ಬೆಲ್ಲ ಮಾಡ್ಬೋದು. ನಾನು ಜೀರಿಗೆದು ಹಾಕಿದ್ನಲ್ಲ, ಸಕ್ಕರೆ ಕೊಟ್ಟೆ ಜೀರಿಗೆದು, ಹಾಗೆಯೇ ಸಂಕ್ರಾಂತಿ ಕಾಳು ಹಾಕಿದ್ನಲ್ಲ ಅದು ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೋಬೋದು, ಬೇಡದಿದ್ರಿಲ್ಲ. ಶುಗರ್ ಇರೋದೆಲ್ಲ ಅದೆಲ್ಲ ತಿನ್ನಬಾರ್ದಲ್ವ, ಸೊ ಬೇಕಾದ್ರೆ ಹಾಕ್ಕೋಬೋದು, ಬೇಡದಿದ್ರಿಲ್ಲ. ನೋಡಿ ಅದೆರಡು ಬಿಟ್ಟರೆ ಇನ್ನೆಲ್ಲದೂ ಮನೆಯಲ್ಲೇ ಇರುತ್ತೆ. ಆರಾಮಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಎಳ್ಳು ಬೆಲ್ಲ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಟಾಟಾ ಬೈ ಮಾಡಿ. ನೆಕ್ಸ್ಟ್ ವಿಡಿಯೋನ ಮೀಟ್ ಮಾಡಿ.